ಬಿಂಬಶ್ರೀ ನಿನಾಸಂ. ಸೊ ನಾನೀಗ ಕಪಟಿ ಸಿನಿಮಾ ಅಂತ ನೋಡ್ಕೊಂಡು ಬಂದೆ. ಸೊ ದಯಾಳ್ ಸರ್ ಅವ್ರದ್ದು ಪ್ರೊಡಕ್ಷನ್ ಸಿನಿಮಾ ಇದು. ದಯಾಳ್ ಸರ್ ಎಲ್ಲ ಸಿನಿಮಾಗಳು ಕೂಡ ಒಂದು ಕಾನ್ಸೆಪ್ಟ್ ಬೇಸ್ಡ್ ಆನ್ ಆಗಿ ಮಾಡ್ತಾರೆ. ಸೊ ಇದು ಕೂಡ ಒಂದು ಕಾನ್ಸೆಪ್ಟ್ ಬೇಸ್ಡ್ ಆನ್ ಆಗೇ ಇದೆ. ಸೊ ಇದನ್ನು ಈಗಿನ ಜನ್ರೇಷನ್ಗೆ ತುಂಬ ಅನ್ವಯ ಆಗುವಂಥ ಒಂದು ಸಿನಿಮಾ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ, ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಕನ್ನಡವನ್ನು ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತೀನಿ ಅಂತ ಅಲ್ಲಿ ಇಲ್ಲಿ ಹೇಳೋದಲ್ಲ, ಕನ್ನಡ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಕಪಟಿ ಇವತ್ತು ಏನು ಡಿಜಿಟಲ್ AI ಅಂತ ಹೇಳಿ ಒಂದು ಹೊಸ ಡಾರ್ಕ್ ವೆಬ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಇದರ ಮೇಲೆ ಕನ್ನಡಕ್ಕೆ ತುಂಬ ವಿಶೇಷವಾಗಿರುವಂಥ ಮತ್ತು ಹೊಸದಾಗಿ ಬಂದಿರುವಂಥ ಒಂದು ಸಿನಿಮಾ ಆಗಿದೆ. ಹೊಸಬರ ತಂಡ ಅಂತ ಅಂದ್ಕೊಂಡ್ರು ಅದರಲ್ಲಿ ದಯಾಳ್ ಪದ್ಮನಾಭ್ ಅವರ ಮಾರ್ಗದರ್ಶನದಿಂದ ಇದೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪಡ್ಕೊಂಡಿದೆ. ತಂಡಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ದಯವಿಟ್ಟು ಬಂದು. ಥ್ಯಾಂಕ್ ಯು. ನಮಸ್ಕಾರ. ದಯಾಳ್ ಪದ್ಮನಾಭನ್ ಪ್ರೊಡಕ್ಷನ್, ಡಿ ಪಿಕ್ಚರ್ಸ್, ಕಪಟಿ. ಇವತ್ತಿನ ಜನ್ರೇಷನ್ ಅವರು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಡಿಜಿಟಲ್ ಅಲ್ಲಿ ಏನೆಲ್ಲ ತಪ್ಪುಗಳನ್ನು ನಡೀತಾ ಇದೆ ಅದರ ಮೇಲೆ ಒಂದು ಥ್ರಿಲ್ಲರ್ ಜಾನರ್ ಸಿನಿಮಾ ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಆಗಿ ಮತ್ತು ಕ್ಯೂರಿಯಾಸಿಟಿಯಾಗಿ ಸಿನಿಮಾ ಹೋಗುತ್ತೆ. ಈ ವೀಕೆಂಡು ಈ ಥರದ್ದೊಂದು ಸಿನಿಮಾನ, ಥ್ರಿಲ್ಲರ್ ಸಿನಿಮಾನ ಇಷ್ಟಪಡೋವಂಥ ಏನೊಂದು ಗುಂಪು ಇರುತ್ತೆ, ಥ್ರಿಲ್ಲರ್ನ ಇಷ್ಟಪಡೋರಿಗೆ ನಿಜವಾಗ್ಲೂ ಈ ವೀಕೆಂಡ್ ಬಂದು ಈ ಸಿನಿಮಾನ ನೋಡಿ. ದಯಾಳ್ ಅವರು ಮತ್ತು ಅವರ ಟೀಮ್ ಅವ್ರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗೋ ವಿಚಾರ ಏನಂತ ಹೇಳಿದ್ರೆ, ಕನ್ನಡ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ. ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೀಯಿಂಗ್ ಅನ್ ಆರ್ಟಿಸ್ಟ್ ಒಂದು ಸ್ವಾರ್ಥ ಕೂಡ ಇರುತ್ತೆ, ಪರ್ಫಾರ್ಮಿಂಗ್ ಸ್ಪೇಸ್ ತುಂಬಾ ಇರುತ್ತೆ. ಅಂದರೆ ತುಂಬ ನಮ್ಮ ಪ್ರಬುದ್ಧ ಆ್ಯಕ್ಟಿಂಗ್ ನಾವು ತೋರಿಸ್ಬೋದು. ಸೊ ಐ ಥಿಂಕ್ ಅದರಲ್ಲಿ ಸುಕೃತ ಅವ್ರಿಗೆ ಒಂದು ಒಳ್ಳೆಯ ಅದೃಷ್ಟ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗಿರುವಂಥ ಒಂದು ಪಾತ್ರ. ಕಪಟಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ. ಸೊ ದಯಾಳ್ ಸರ್ ಈಸ್ ನೋನ್ ಫಾರ್ ಸಮಥಿಂಗ್ ಥ್ರಿಲ್ಲರ್ ಜಾನರ್. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಡೈರೆಕ್ಷನಲ್ಲಿ. ತುಂಬಾ ತಲೆಗೆ ಕೆಲಸ ಕೊಡುವಂಥ ಒಬ್ಬರು ಡೈರೆಕ್ಟರ್. ಸೊ ಅವರ ಪ್ರೊಡಕ್ಷನಲ್ಲಿ ಇಂಥ ಒಂದು ಬ್ಯೂಟಿಫುಲ್ ವೆಲ್ ಟೈಡ್ ಎಕ್ಸ್ಪೆರಿಮೆಂಟ್ ಸಿನಿಮಾ ಬಂದಿರೋದು ತುಂಬಾ ಖುಷಿ ಆಗುತ್ತೆ. ಸೊ ಆ್ಯಸ್ ಆಲ್ವೇಸ್ ನಮ್ಮ ಇಂಡಸ್ಟ್ರಿ ತುಂಬ ಬೆಳವಣಿಗೆ ಆಗ್ತಾ ಹೋಗ್ತದೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಒಂದು DOP ವರ್ಕ್ ಆಗಲಿ ಆ್ಯಂಡ್ ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ನೀವು ಎನ್ಕ್ಯಾಶ್ ಮಾಡಬೇಕು ಅಂತ ಹೇಳಿದ್ರೆ ಕಪಟಿ ಸಿನಿಮಾನ ಬಂದು ನೀವೊಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಆಲ್ ದ ವೆರಿ ಬೆಸ್ಟ್. ನಾನು ದಯಾಳ್ ಸರ್ ಫ್ಯಾನ್. ನಾನು ಅವರು ಮಾಡಿರೋ ಅಷ್ಟು ಸಿನಿಮಾಗಳನ್ನ ನಾನು ನೋಡಿದ್ದೀನಿ. ಅವ್ರು ಯಾವಾಗಲೂ ಯಾವ ಥರ ಸಿನಿಮಾಗಳನ್ನ ಕೊಡ್ತಾರೆ ಅಂತಂದರೆ, ಒಂದು ಮೆಸೇಜ್ ಓರಿಯೆಂಟೆಡ್ ಅಥವಾ ಯಾವುದಾದ್ರೂ ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ನಮಗೆ ಕನ್ನಡ ಇಂಡಸ್ಟ್ರಿ ಈ ಥರ ಸಿನಿಮಾಗಳನ್ನ ಕೊಟ್ಕೊಂಡು ಬಂದರೆ, ಆ ಕರಾಳ ರಾತ್ರಿ ಆಗಿರ್ಬೋದು, ಈ ಥರದ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೆ ನಾನು. ಈ ಒಂದು ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಒಂದು ಎಡ್ಜ್ ಆಫ್ ದ ಸೀಟಲ್ಲಿ ಕುತ್ಕೊಂಡು ನೋಡೋಂಥ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ದ ಆರ್ಟಿಸ್ಟ್, ಎಸ್ಪೆಷಲಿ ಸುಕೃತ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಆ್ಯಂಡ್ ದೇವ್ ಅವರು ಅಷ್ಟೇ, ಮತ್ತು ಇನ್ನೊಬ್ಬರು ನೆಗೆಟಿವ್ ಶೇಡಲ್ಲಿ ಮಾಡಿರೋರು ಇಟ್ಕೊಂಡು ಒಂದು ಮನೇಲಿ ನಡೆಯುವಂಥ ಒಂದು ಕಥೆನ ತುಂಬ ಅದ್ಭುತವಾಗಿ ಪೋರ್ಟ್ರೇ ಮಾಡಿದ್ದಾರೆ. ಸೊ ಈ ಥರ ಒಂದು ನಮ್ಮ ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಬಂದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಇದೇ 7th ಕಪಟಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಂದು ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ತೆ. ನಾನು ನಿಮ್ಮ ಗೌತಮ್ ಶ್ರೀವತ್ಸ. ರೆಡಿ? ಹಾಯ್, ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೌತಮ್ ಶ್ರೀವತ್ಸ. ಸೊ ಜಸ್ಟ್ ನಾವು ಕಪಟಿ ಪ್ರೀಮಿಯರ್ ಶೋ ಮುಗಿಸ್ಕೊಂಬಂದೆ. ಸೊ ನಿಮ್ಗೆಲ್ಲರಿಗೂ ಗೊತ್ತು, ದಯಾಳ್ ಪದ್ಮನಾಭನ್ ಸರ್ದು ಪ್ರೊಡಕ್ಷನ್ನು. ಒಂದು ಕಂಟೆಂಟ್ ಒಂದು ಬೆಲೆ ಇರುತ್ತೆ ಆ ಸಿನಿಮಾಲಿ. ಸೊ ಡೆಫಿನೆಟಾಗಿ ಪ್ರತಿಯೊಂದು ವೀಕ್ಷಕರಿಗೂ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಪ್ರಾಮಿಸ್ ಮಾಡ್ಬೋದು ಈ ಸಿನಿಮಾ ನೋಡಿದ್ಮೇಲೆ. ಯಾಕಂದರೆ ಇಟ್ಸ್ ಅ ವೆರಿ ಫ್ರೆಶ್ ಕಂಟೆಂಟ್. ಎಲ್ಲೂ ನಾವು ಅಲ್ಲಿ ಇಲ್ಲಿ ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಡಾರ್ಕ್ ವೆಬ್ ಬಗ್ಗೆ. ಸೊ ಇವತ್ತು ಏನು ಎಚ್ಚೆತ್ಕೊಬೇಕು, ಪ್ರತಿಯೊಬ್ಬರು ನಮ್ಮ ಮನೇಲಿ ಏನೇನು ಆಗ್ತಾ ಇರ್ಬೋದು, ಇನ್ನೊಬ್ರು ಯಾರು ನೋಡ್ತಾ ಇರ್ಬೋದು ಅನ್ನೋದು ಒಂದು ಸೂಕ್ಷ್ಮತೆ ಈ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸು ತುಂಬ ಪರ್ಫಾರ್ಮ್ ಮಾಡಿದ್ದಾರೆ. ಅ ಮಸ್ಟ್ ವಾಚ್ ಫಿಲಮ್. ಯಾಕೆಂದರೆ
ಕಂಟೆಂಟ್ ಒಂದೇ ಹೇಳೋದಲ್ಲ, ಬಟ್ ದೇರ್ ಇಸ್ ಅ ಸೋಷಿಯಲ್ ಮೆಸೇಜ್. ಸೊ ಪ್ರತಿ ಒಂದು ಮನೇಲೂ ಇವತ್ತಿಂದ ಟ್ರೆಂಡ್ ಏನಾಗ್ತದೆ, ಯಾವ್ಯಾವ ಥರ ಮೋಸ ಹೋಗ್ತಾ ಇರ್ಬೋದು, ನಾವೆಲ್ಲ ಯಾವ್ಯಾವ ಥರ ಮೈಂಡ್ ಸೆಟ್ಟಲ್ಲಿ ಬದುಕ್ತಾ ಇರ್ಬೋದು ಅಂತ. ಸೊ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಅಗೇನ್ ಹೇಳ್ತಾ ನಾನು ಐ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ಕಪಟಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಮಂಜುನಾಥ್ ಬಿಜಿ, ನಿರ್ಮಾಪಕ. ಈ ಸಿನಿಮಾ ನೋಡಿದ್ಮೇಲೆ ಒಂದು ಕನ್ನಡಕ್ಕೆ ಇನ್ನೊಂದು ಕಂಟೆಂಟ್ ಬೇಸ್ ಸಿನಿಮಾ ಬಂದಿದೆ ಅಂತ ಅನಿಸ್ತದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಒಂದು ಈ ಕನ್ನಡ ಸಿನಿಮಾನ ಗೆಲ್ಲಿಸೋ ಮುಖಾಂತರ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ, ಕಾವ್ಯ ಶಾಸ್ತ್ರಿ. ಕಪಟಿ ಸಿನಿಮಾ ಈಗಷ್ಟೇ ನೋಡ್ಕೊಂಡ್ಬಂದೆ. ಮೊದಲನೇದಾಗಿ ಸುಕೃತ ತುಂಬ ಮುದ್ದಾಗಿ ಕಾಣ್ತಾರೆ. ಕನ್ನಡದ ಅಪ್ಪಟ ಪ್ರತಿಭೆ ಒಳ್ಳೆ ಅವಕಾಶಗಳು ಇನ್ನೂ ಸಿಗಲಿ ಈ ಮೂಲಕ ಅಂತ ಆಶಿಸ್ತೀನಿ. ಒಂದು ಒಳ್ಳೆಯ ಕಾನ್ಸೆಪ್ಟ್, ಯಾಕಂದರೆ ಡಾರ್ಕ್ ವೆಬ್ ಅನ್ನುವಂಥದ್ದು ಭಾರತದ ಬಹುತೇಕ ಮಂದಿಗೆ ಇನ್ನೂ ತೀರಾ ಹೊಸದು. ನಮ್ಮ ಮೂಗಿನ ಕೆಳಗೆ ನಡೀತಾ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ, ವಿಲ್ ಬಿ ಟ್ರ್ಯಾಪ್ಡ್. ಸೊ ಆ ವಿಷಯನ ತುಂಬ ಸಟಲ್ ಆಗಿ ಟಚ್ ಮಾಡಿದ್ದಾರೆ. ಮನೆ ಒಂದು ಎಲ್ಲೋ ಕೂತ್ಕೊಂಡು ನೋಡೋ ಹಾಗೆ ಇಟ್ ಈಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್. ಒಬ್ಬ ಮನುಷ್ಯನ ಮನಸ್ಥಿತಿ, ಹಾಗೆ ಆ ಮನಸ್ಥಿತಿ ವೀಕ್ ಆಗಿದ್ದಾಗ, ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡದೇ ಇದ್ದಾಗ ಹೇಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಬೇರೆಯವರು ಬಳಸ್ಕೋಬೋದು ಅನ್ನುವಂಥ ಮೆಸೇಜ್ನ ಡಿರೆಕ್ಟರ್ಸ್ ಕೊಟ್ಟಿದ್ದಾರೆ, ರವಿ ಹಾಗೆ ಚೇತನ್ ಅವರು. ಇಡೀ ತಂಡ ಚಂದದ ಒಂದು ಸಿನಿಮಾನ ಕಟ್ಕೊಟ್ಟಿದೆ ಅಂತ ಹೇಳ್ಬೋದು. ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಸೊ ದಯಾಳ್ ಪದ್ಮನಾಭನ್ ಅವರು ಸರಿಯಾದ ಸಮಯಕ್ಕೆ ಬಂದು ಇಂಥ ಒಳ್ಳೆ ಫ್ರೆಶ್ ಟೀಮ್ಗೆ ಆಶ್ರಯ ನಿಂತಿದ್ದಾರೆ. ಸೊ ಚಿತ್ರಕ್ಕೆ ಒಳ್ಳೆಯದಾಗಲಿ. ಈ ಚಿತ್ರಕ್ಕೆ ನಾವು ಕೊಡೋ ಸಪೋರ್ಟ್ ಇನ್ನಷ್ಟು ಒಳ್ಳೆ ಚಿತ್ರಗಳು ಮುಂದೆ ಬರೋ ಹಾಗಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮತ್ತು ಒಂದು ಹೊಸ ಬಂಚ್ ಆಫ್ ಆರ್ಟಿಸ್ಟ್ನ ನೋಡುವಂಥ ಒಂದು ಅವಕಾಶ ಸಿಕ್ಕಿದೆ. ಅದ್ರ ಜೊತೆಗೆ ಕ್ರಿಯೇಟಿವ್ ಟಾಪಿಕ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್, ಏನಂದರೆ ಸ್ವಲ್ಪ ಭಯ ಮೂಡಿಸುವಂಥದ್ದಿದೆ, ಕಾಮಿಡಿ ಇದೆ. ಆ್ಯಂಡ್ ನಮಗೆ ಬೇಕಾದಂಥ ಒಂದಷ್ಟು ವಿಷಯಗಳು, ಹೊಸ ವಿಷಯಗಳನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಐ ಥಿಂಕ್ ಅದೆಲ್ಲ ನಮ್ಮೆಲ್ರಿಗೂ ರೀಚ್ ಆಗಿದೆ ಅಂತ ಭಾವಿಸ್ತೀನಿ. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ದಯಾಳ್ ಸರ್ ಯಾವಾಗಲೂ ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರ ಒಂದು ವ್ಯೂ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಇದರಲ್ಲಿ ದೇವ್ ಇಸ್ ಮೈ ಫ್ರೆಂಡ್ ಅಗ್ಯಾನ್, ಆ್ಯಂಡ್ ಸುಕೃತ ನನ್ನ ಸ್ನೇಹಿತರು, ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ದೆರ್ ಇಸ್ ದಿಸ್ ನ್ಯೂ ಕ್ಯಾರೆಕ್ಟರ್, ಅವರ ಫ್ರೆಂಡ್ ಪಾತ್ರ ಮಾಡಿದಂಥವ್ರು ತುಂಬ ಸೈಕಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್ ಟು ದ ಟೀಮ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ವರ್ಣೇಕರ್ ಮಾತಾಡ್ತಿದ್ದೀನಿ. ಕಪಾಟೆ ಅಂತ ಸಿನಿಮಾ ನೋಡಿದೆ. ಎಕ್ಸ್ಟ್ರಾಡಿನರಿ ಸಿನಿಮಾ, ಸೂಪರ್ ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು, ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಎಲ್ಲ ಕ್ಯಾರೆಕ್ಟರು ತುಂಬ ಅದ್ಭುತವಾಗಿ ಬಂದಿದೆ. ಓವರಾಲಿ ಸೂಪರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿ ಆಯಿತು. ಸಿನಿಮಾ ಇನ್ನೂ ಚೆನ್ನಾಗಿ ಹೋಗಲಿ ಅಂತ ಈ ಮುಖಾಂತರ ಕೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ. ವಿಷಯ ತುಂಬ ಇದೆ ಈ ಮೂವಿನಲ್ಲಿ, ಕಪಟಿ ಮೂವಿನಲ್ಲಿ. ಒಳ್ಳೆ ಪ್ಲಾಟ್ ಇದೆ, ಕಂಟೆಂಟ್ ಇದೆ, ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋವಂಥ ಮೂವಿ ಇದು. ತುಂಬ ಚೆನ್ನಾಗಿದೆ. ಇವತ್ತೇನು ರಿಯಾಲಿಟಿ ನಡೀತಿದೆ ಲೈಫ್ ಬಗ್ಗೆ, ಆನ್ಲೈನ್ ಫ್ರಾಡ್ ಬಗ್ಗೆ ತುಂಬ ಸಖತ್ತಾಗಿ ತೋರಿಸಿದ್ದಾರೆ. ದಯಾಳ್ ಸರ್ ಆಗಲಿ, ರವಿಕಿರಣ್ ಡೈರೆಕ್ಟರ್ ಆಗಲಿ, ತುಂಬ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟು. ಆ್ಯಕ್ಚುಲಿ ಇಂಥ ಸಿನಿಮಾ ತುಂಬ ಬರಬೇಕು. ಆ್ಯಕ್ಚುಲಿ ರಿಯಾಲಿಟಿ ಏನಿದೆ ಲೈಫಲ್ಲಿ ಅದನ್ನು ತೋರಿಸಿದ್ದಾರೆ ಇದರಲ್ಲಿ. ಸುಕೃತ ಅಂತೂ ವೆರಿ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಪರ್ಫಾರ್ಮೆನ್ಸ್ ಮಾತಾಡೋಂಗೆ ಇಲ್ಲ, ಎಕ್ಸ್ಟ್ರಾಡಿನರಿ. ಮತ್ತು ಅವ್ರ ಜೊತೆ ದೇವ್ ಮತ್ತು ಸಾತ್ವಿಕ್ ಅಂತೂ ಸಖತ್ ಸಾಥ್ ಕೊಟ್ಟಿದ್ದಾರೆ. ಬರೀ ಒಂದು 7-8 ಜನ ಆರ್ಟಿಸ್ಟ್ ಇಟ್ಕೊಂಡು ಈ ಥರ ಒಂದು ಮೂವಿ ರೆಡಿ ಮಾಡಿಕೊಂಡು ಅದ್ಭುತವಾಗಿ ಮೂಡ್ ಬಂದಿದೆ ಮೂವಿ. ಪರ್ಫಾರ್ಮೆನ್ಸು ಅಷ್ಟೇ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನನಗಂತೂ ಇಷ್ಟ ಆಯಿತು. ಮತ್ತು ಏನು ಕಂಟೆಂಟ್ ಇಟ್ಕೊಂಡಿದ್ದಾರಲ್ಲ ಅದು ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ. ಈ ಆನ್ಲೈನ್ ಗೇಮಿಂಗು, ಆನ್ಲೈನ್ ಫ್ರಾಡು, ಈ OTP ಇಂದ ಫ್ರಾಡ್ ಆಗೋದು ಅದೆಲ್ಲ ಇದರಲ್ಲಿ ನೋಡ್ಬೋದು. ಮೇಜರಾಗಿ ಏನಂದರೆ ಇಟ್ಸ್ ವೆರಿ ಗುಡ್ ಮೂವಿ. ಎಲ್ಲರೂ ಬಂದು ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಈ ಥರ ಮೂವೀಸ್ ಆ್ಯಕ್ಚುಲಿ ಇನ್ನೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ಕಬಡ್ಡಿ ಟೈಟ್ಲು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಕತೆ
ಇವತ್ತಿನ ಜನ್ರೇಷನ್ಗೆ ಇವತ್ತು ಪ್ರಪಂಚದಲ್ಲಿ ನಡೀತಿರೋ ಅಂಥ ಒಂದು ತುಂಬ ಆಳವಾದಂಥ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ರವಿ ಆ್ಯಂಡ್ ಚೇತನ್ ನನ್ನ ಸ್ನೇಹಿತರು. ಆದರೆ ಇವತ್ತಿನ ಸಿಚುವೇಶನ್ಗೆ ಈ ಥರ ಸಿನಿಮಾ ತುಂಬ ಅಗತ್ಯ. ಯಾಕೆಂದರೆ ಯಾವ ರೀತಿ ಡಾರ್ಕ್ ವೆಬ್ನಲ್ಲಿ ಜನಗಳು ಮೋಸ ಹೋಗ್ತಿದ್ದಾರೆ, ಯಾವ ರೀತಿ ಟ್ರ್ಯಾಪ್ ಆಗ್ತಿದ್ದಾರೆ ಅನ್ನೋ ವಿಷಯನ ಭಾಳ ಇಂಟ್ರೆಸ್ಟಿಂಗಾಗಿ ಒಂದು ನಿಗೂಢತೆ, ಒಂದು ಸಸ್ಪೆನ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಆರ್ಟಿಸ್ಟ್ಗಳು ಸುಕೃತಾ, ಸಾತ್ವಿಕ್ ಆ್ಯಂಡ್ ದೇವ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಇಬ್ಬರು ಹುಡುಗರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸುಕೃತ ಅವರು ಆಲ್ರೆಡಿ ಎಲ್ಲರೂ ಚಿರಪರಿಚಿತ. ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಟೈಟ್ ಸ್ಕ್ರಿಪ್ಟ್ ಇಟ್ಕೊಂಡು ಒಂದು ಎಂಗೇಜಿಂಗ್ ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಎಲ್ಲರೂ ನೋಡಬೇಕು, ಥಿಯೇಟ್ರಲ್ಲಿ ನೋಡಬೇಕು. ಆ್ಯಂಡ್ ಈ ಟೀಮ್ನ ಎನ್ಕರೇಜ್ ಮಾಡಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಮತ್ತೆ ತಿರುಗಿ ವಾಪಸ್ ಯಾರು ನಮಸ್ಕಾರ ಮಾಡಲ್ಲ ನನಗೆ. ಓಕೆ ಅಣ್ಣ, ಸೈಲೆನ್ಸ್ನ. ಎಲ್ರಿಗೂ ನಮಸ್ಕಾರ. ಇವತ್ತು ಕಪಟಿ ಸಿನಿಮಾದು ಒಂದು 2 ಡೇಸ್ಗೆ ಮುಂಚೆ ಆ ಸಿನಿಮಾ ಮೇಲೆ ಇರೋ ನಂಬಿಕೆ ಮೇಲೆ ನಾವು ಇವತ್ತೇ ಪ್ರೀಮಿಯರ್ ಶೋ ಮಾಡಿದ್ದೀವಿ. ಎಷ್ಟು ಕ್ಯಾಮ್ರಾಗಳಿದೆಯೋ ಆಲ್ಮೋಸ್ಟ್ ನಾನು ಒಂದು 25-30 ಕ್ಯಾಮ್ರಾ ಕಾಣಿಸ್ತಾ ಇದೆ. ಇಷ್ಟಕ್ಕಿಂತ ಒಂದು 10 ಟೈಮ್ಸ್ ಆಡಿಟೋರಿಯಮಲ್ಲಿ ಜನ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು. ಒಂದು ವಿಷಯ ಏನಂದರೆ, ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾ ಆಫ್ ವರ್ಲ್ಡ್ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಹೇಳ್ಕೊಳ್ಳಲ್ಲ. ಒಂದು ಹೊಸ ಪ್ರಯತ್ನ, 1000 ಕಾನ್ಸೆಪ್ಟಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ. ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ. ಒಂದು ಎಂಗೇಜ್ಡ್ ಆಗಿರುತ್ತೆ ಸಿನಿಮಾ. ಸೊ ಇವತ್ತು ನೋಡಿರೋರು ಅದನ್ನೇ ಎಲ್ಲರ ಹತ್ರ ಅದನ್ನೇ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹೋಗಿದ್ದಾರೆ. ಮಾಡಿದ್ದಾರೆ ಸಿನಿಮಾನ. ಗೊತ್ತು ನಿಮಗೆ, ಜಟಾ ಸಿನಿಮಾ ಅಂತಾನೆ. ಈಗ ಮ್ಯಾಕ್ಸಲ್ಲಿ ಅವ್ರ ಕ್ಯಾಮ್ರಾಮ್ಯಾನು ದೇವ್ ಆಲ್ಸೋ ಹ್ಯಾಸ್ ಡನ್ ಇದು. ಆಮೇಲೆ ಈಗ ಸಾತ್ವಿಕ್ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ಲಿ ಪ್ರೆಸ್ ಎಲ್ಲರೂ ಬಂದ್ಬಿಟ್ಟು, ಸರ್ ಆ ಹುಡುಗ ಏನೋ ಮಾಡ್ತಾನೆ ಸರ್ ಅಂತ ಹೇಳಿದ್ರು. ಏನಂತ ಗೊತ್ತಿಲ್ಲ. ಓಕೆ, ಓವರಾಲ್ ಒಂದು ಹೊಸ ಕಾನ್ಸೆಪ್ಟು, ತುಂಬ ಕಾಂಪ್ಯಾಕ್ಟಾಗಿ ಮಾಡಿದ್ದೀವಿ, ಒಪ್ಕೊಳ್ತೀವಿ. ಬಟ್ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿದ್ದೀವಿ. ವಿ ನೀಡ್ ಯುವರ್ ಸಪೋರ್ಟ್. ಇವತ್ತು ಪ್ರೆಸ್ ಎಷ್ಟು ಗ್ಯಾದರಿಂಗ್ ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ದೀರಾ. ಇದನ್ನು ನೋಡಿ ಜನಗಳು ಬಂದು Friday 7th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಸುಕೃತ ಬನ್ನಿ. ನಮಸ್ಕಾರ ಎಲ್ರಿಗೂ. ಒಂದು ಏನಂದರೆ, ನಾವು ಒಂದು ಸಿನಿಮಾ ಮಾಡ್ತೀವಿ, ಬಟ್ ಆ ಸಿನಿಮಾನ ಜನತೆಗೆ ನಾವು ಆದಷ್ಟು ಕನೆಕ್ಟ್ ಮಾಡಬೇಕಂದ್ರೆ ಆ ಬ್ರಿಡ್ಜೇ ನೀವೆಲ್ಲರೂ. ಸೊ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಸಿನಿಮಾನ ಆದಷ್ಟು ಎಷ್ಟು ನಾವು ಪಬ್ಲಿಸೈಸ್ ಮಾಡಿದ್ರು ಆಡಿಯನ್ಸಿಗೆ, ಅಂದರೆ ಒಂದು ವಾರದಲ್ಲಿ ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಿರೋದು ಹಂಗೆ ಹೋಗ್ತಿದೆ. ಬಟ್ ಐ ಹೋಪ್ ಈ ಒಂದು ಹೊಸ ಪ್ರಯತ್ನ, ಅಂದರೆ ಈ ಒಂದು ಕಾನ್ಸೆಪ್ಟ್ ಏನಿದೆ, ಡಾರ್ಕ್ ವೆಬ್ ಬಗ್ಗೆ ಕಾನ್ಸೆಪ್ಟ್ ಈವರೆಗೆ ಬಂದಿಲ್ಲ. ಸೊ ಫಸ್ಟ್ ಟೈಮ್ ಇಂಥ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಕನ್ನಡದಲ್ಲಿ, ಅದನ್ನು ಸೌತ್ ಇಂಡಿಯಾದಲ್ಲಿ ಈವರೆಗೆ ಬಂದೇ ಇಲ್ಲ. ನಾರ್ತಲ್ಲಿ OTTಯಲ್ಲೆಲ್ಲ ಬಂದಿರ್ಬೋದು, ಬಟ್ ಸೌತಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಕಾನ್ಸೆಪ್ಟ್ ಬಂದಿದೆ. ಈ ಒಂದು ಕಾನ್ಸೆಪ್ಟ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ಒಂದು ಹೊಸತೆ. ಸೊ ಈ ಒಂದು ಹೊಸ ಕಾನ್ಸೆಪ್ಟ್ಗೆ ಜನರು ಬಂದು ಆದಷ್ಟು ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇಂಥ ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಕೊಟ್ಟಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಡೈವರ್ಸ್ ಕಾನ್ಸೆಪ್ಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಹೊಸತನ ಬೇಕಂದರೆ, ಈಗ ನಾವು ಮಲಯಾಳಂ ಇಂಡಸ್ಟ್ರಿಲಿ ಹೇಗೆ ಹೊಸತನ ಬರ್ತಾನೆ ಇದೆ, ಅಲ್ಲ ಅಷ್ಟೇ ಸಪೋರ್ಟ್ ಇದೆ. ಸೊ ಆ ಥರ ಸಪೋರ್ಟ್ ನಮ್ಮ ಇಂಡಸ್ಟ್ರಿಲಿ ನಮಗೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೆ ಕಥೆಗಳು ಬರುತ್ತೆ ಅಂತ ಕೇಳ್ಕೊತೀನಿ. ಸೊ ಮಾರ್ಚ್ 7ನೇ ತಾರೀಕು ಕಪಟಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಪ್ಲೀಸ್ ಥಿಯೇಟರಿಗೆ ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿ. ಇಂಥ ಒಂದು ಚಿಕ್ಕ ಟೀಮ್ಗೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ 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 ಸಪೋರ್ಟ್. ಥ್ಯಾಂಕ್ ಯು. ಬೇರೆ ಯಾರು ಮಾತಾಡ್ಬೇಕಾ? ಪರವಾಗಿಲ್ಲ, ಫ್ರಾಂಕ್ ಆಗಿ ಡೈರೆಕ್ಟರ್ಸ್ ಮಾತಾಡ್ಬೋದಲ್ಲ? ಇಬ್ಬರಲ್ಲಿ ಒಬ್ಬರು ಬನ್ನಿ, ಇಬ್ಬರು ನಿಂತ್ಕೊಳ್ಳಿ, ಒಬ್ಬರು ಮಾತಾಡಿ. ಸ್ವಲ್ಪ ಜೋರಾಗಿ ಮಾತಾಡಿ. ಕನ್ನಡ ಸಿನಿಮಾ ಮೇಲೆ ನನಗೆ ಅಪಾರವಾದ ಒಂದು ನಂಬಿಕೆ ಏನಂದರೆ,
ಕಾಂಟೆಂಟ್ ಚೆನ್ನಾಗಿದ್ದರೆ ಅದು ಸಣ್ಣ ಸಿನಿಮಾ ಆಗಲಿ ದೊಡ್ಡ ಸಿನಿಮಾ ಆಗಲಿ ಯಾವತ್ತೂ ನೀವಾಗಲಿ ಆ ಆಡಿಯನ್ಸಿಗೆ ತಲುಪಿಸಿದ್ದೀರಾ. ಆಡಿಯನ್ಸು ಅದನ್ನು ಯಾವತ್ತೂ ಕೈ ಬಿಟ್ಟಿದ್ದಿಲ್ಲ. ಅಂಥದ್ರಲ್ಲಿ ಇದು ಕಪಟಿ ಅನ್ನೋದು ನಾವು ಮಾಡಿರೋ ಒಂದು ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಒಂದು ಸ್ಟ್ರಾಂಗ್ ಬಿಲೀಫಲ್ಲಿ ಇದ್ದೀವಿ. ದಯವಿಟ್ಟು ನೋಡಿರೋರು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಇಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಇರೋದ್ರಿಂದ ಅವರೆಲ್ಲರೂ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸಲ್ಲಿ ಅದರ ಸಿನಿಮಾ ಬಗ್ಗೆ ಒಂದೆರಡು ಮಾತು ಬರೀರಿ. ಸೊ ಅದು ಜನಕ್ಕೆ ಹೆಚ್ಚಿಗೆ ರೀಚ್ ಆಗುತ್ತೆ. ವಾರಕ್ಕೆ ಎಷ್ಟೋ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಮ್ಮದೊಂದು ಈ ಸಣ್ಣ ಸಿನಿಮಾನೂ ಎಲ್ಲರಿಗೂ ರೀಚ್ ಆಗಬೇಕು. ಅದು ಇಟ್ ಈಸ್ ಓನ್ಲಿ ಪಾಸಿಬಲ್ ಇಫ್ ಯು ಆಲ್ ಹೋಲ್ಡ್ ಅವರ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಆಮೇಲೆ ಒಂದು ವಿಷಯ, ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಇವರು ಜೋಹನ್ ಅಂತ ಫ್ರಮ್ ಚೆನ್ನೈ. ಇವತ್ತು ಈ ಸಿನಿಮಾ ನಿಮಗೆ ಇಷ್ಟೊಂದು ಎಂಗೇಜಿಂಗ್ ಆಗಿತ್ತು ಅಂದರೆ ಇವರು ಒನ್ ಆಫ್ ದ ಮೇನ್ ರೀಸನ್. ಜಸ್ಟ್ ಫ್ಯೂ ವರ್ಡ್ಸ್. Very good evening to everyone. This is my first film and the film has came very well and please support us and thank you. ಅಷ್ಟೇ ಸಾಕಲ್ಲ? ಹಾಂ, ಫೋಟೋನಾ? ಹೀರೋ ಅಲ್ಲ ಸಾಥಿ ನೀನೊಬ್ಬ, ನೀವು ಬನ್ನಿ. ಇವರು ಮಾತಾಡಲಿ. ಅವರು ಏನು ಮಾತಾಡೋದು ಗೊತ್ತಾಗ್ತಿಲ್ಲ, ಜನ ಮಾತಾಡ್ಬೇಕು ಆ್ಯಕ್ಚುಲಿ. ನಮಗೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನೋಡಿದಾಗ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನಾವೊಂದು ಸಲ ಸಿನಿಮಾ ನೋಡಿದಾಗ ಚಿಕ್ಕ ಸ್ಕ್ರೀನಲ್ಲಿ ನೋಡಿದಾಗ ಓಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಲಿವೇಷನ್ ಎಲ್ಲೋ ಒಂದು ಕಡೆ ಮಿಸ್ ಆಗಿರ್ಬೋದು, ಇಲ್ಲ ಒಂಚೂರು ಲ್ಯಾಗು ಅಂತೆಲ್ಲ ಅನಿಸಿತ್ತು. ಆಮೇಲೆ ಅವರೆಷ್ಟು ಪಾಸಿಟಿವ್ ಆಗಿದೆ ಅಂದರೆ ನಮ್ಮ ಕೆಲವೊಂದು ಫೀಡ್ಬ್ಯಾಕ್ ತೊಗೊಂಡು ಕೆಲವೊಂದು ಕರೆಕ್ಷನ್ಸ್ನ ಮಾಡಿ ಮತ್ತೆ ಒಂದು ಫೈನಲ್ ಕಟ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಈ ಫೈನಲ್ ಕಟ್ಟು ನನಗಂತೂ ಅದ್ಭುತವಾಗಿದೆ, ತುಂಬ ಇಷ್ಟ ಆಗಿದೆ. ಕಾನ್ಫಿಡೆನ್ಸ್ ಇದೆ. ಸೊ ನೋಡೋಣ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಹೋಪ್ಫುಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾವು ಇವತ್ತಿದ್ದೀವಿ. 7th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿ. ನಿಮಗೂ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ರೆಫರ್ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಸಾತ್ವಿಕ್ ಕೃಷ್ಣನ್. ಸೊ ಇದು ನನ್ನ ಮೊದಲನೇ ಸಿನಿಮಾ. ನನ್ನ ಜೊತೆ ನೀವು ಕೂಡ ಈ ಸಿನಿಮಾ ನೋಡಿದ್ದೀರಾ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೀನಿ ಅಂತ ಅನ್ಕೋತೀನಿ. ಹಾಗೆ ಇದು ನಮ್ಮ ಹೊಸ ಪ್ರಯತ್ನ, ಹೊಸ ಟೀಮ್. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಬೇಕು. ಇದೇ 7ನೇ ತಾರೀಕು ಎಲ್ಲ ಥಿಯೇಟ್ರಲ್ಲಿ ಬರ್ತಾ ಇದೆ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಕರ್ಕೊಂಡು ಬಂದು ನಮ್ಮ ಸಿನಿಮಾ ತೋರಿಸಿ ನನ್ನ ಹಾರೈಸಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಸೊ ಇಷ್ಟೊಂದು ಕ್ಯಾಮ್ರಾ ಕಣ್ಣುಗಳಿದೆ. ಈ ಕಣ್ಣುಗಳು ಹಿಂಗೆ ಡಬಲ್ ಆಗಬೇಕು, ತ್ರಿಬಲ್ ಆಗಬೇಕು, ಇದೇ ಒಂದು 1000ದಷ್ಟು ಆಗಬೇಕು ಅಂತಲೇ ಈ ಮುಖಾಂತರ ಕೇಳ್ಕೊತೀನಿ. ಅಂದರೆ ಇವಾಗ ಆಲ್ರೆಡಿ ಸುಕೃತ ಅವರು ಒಂದು ಮಾತು ಹೇಳಿದ್ರು, ಇವಾಗ ಬೇರೆ ಸಿನಿಮಾ ಬೇರೆ ಇದಕ್ಕೆ ನಾವು ಕಾಂಪಿಟೇಷನ್ ಅಂತ ಮಾಡ್ತೀವಿ. ನಮ್ಮ ಕಡೆ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ 100% ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾವು ನಂಬಿದ್ದೀವಿ. ಈ ಕಂಟೆಂಟನ್ನು ಇಲ್ಲೇ ಸಾಯಿಸಕ್ಕೆ ಬಿಡದೆ ಅಟ್ಲೀಸ್ಟ್ ನೀವೆಲ್ಲ ವರ್ಡ್ ಆಫ್ ಮೌತಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಆ ದಯಾಳ್ ಸರ್ ಯಾವಾಗಲೂ ಹೇಳೋ ಥರ ಪಾಸಿಟಿವ್ನ ಸ್ವಲ್ಪ ಜಾಸ್ತಿ ಬರೀರಿ, ನೆಗೆಟಿವ್ನ ಸ್ವಲ್ಪ ಕಡಿಮೆ ಬರೀರಿ. ಆದಷ್ಟು ನೀವೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಈ ಮುಖಾಂತರ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು.